ರಾಜ್ಯದ ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಾಡುವಂತಹ ಮಂಗನ ಕಾಯಿಲೆಗೆ ಸದ್ಯದಲ್ಲೇ ಲಸಿಕೆ ಬರಲಿದೆಯಂತೆ. ಮುಂದಿನ ವರ್ಷದ ವೇಳೆಗೆ ಈ ಲಸಿಕೆ ಸಿಗುವಂತಹ ನಿರೀಕ್ಷೆ ಇದೆ ಅಂತ ಆರೋಗ್ಯ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಹೌದು, ಜನರು ಸಾಮಾನ್ಯವಾಗಿ ಕಾಡಿಗೆ ಹೋದಾಗ ಚಿಗಟೆಗಳಿಂದ ಈ ಕಾಯಿಲೆ ಹರಡುತ್ತಂತೆ. ಅದರಲ್ಲೂ ಕೆಂಪು ಚಿಕಟ ಕಡಿದಾಗ ಈ ಕಾಯಿಲೆ ಬರುತ್ತೆ. ಅಂದಹಾಗೆ ಒಂದು ಬಾರಿ ಈ ವೈರಸ್ ದೇಹವನ್ನು ಸೇರಿದ್ರೆ ಸತತವಾಗಿ 10 ರಿಂದ 12 ದಿನಗಳವರೆಗೂ ಕೂಡ ಇದು ಕಾಡತ್ತಂತೆ. ಅಲ್ಲದೆ ಚಳಿ, ಜ್ವರ, ತಲೆನೋವು ಹಾಗೂ ತೀವ್ರ ಸ್ನಾಯು ನೋವು, ವಾಂತಿ, ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುತ್ತವೆ ಅಂತೆ. ನಂತರ ಕಡಿಮೆಯ ರಕ್ತದೊತ್ತಡ ಹಾಗೆ ಪ್ಲೇಟ್ಲೆಟ್ ಕಡಿಮೆ ಆಗುವುದು ಹಾಗೆ ತೀವ್ರ ತಲೆನೋವು, ಮಾನಸಿಕ ತೊಂದರೆಗಳು, ನಡುಕ ಮತ್ತು ದೃಷ್ಟಿಕೊರತೆಗಳು ಕೂಡ ಕಾಣಿಸಿಕೊಳ್ಳುತ್ತವೆ ಅಂತೆ. ಈ ಮಂಗನ ಕಾಯಿಲೆ ಹೆಚ್ಚು ಕಾಡಿಗೆ ಹೋಗುವವರಲ್ಲಿ ಹಾಗೂ ಕಾಡಿನ ಹತ್ತಿರ ಮನೆ ಇರುವವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾ ಇದೆ. ಒಂದು ವೇಳೆ ತಕ್ಷಣವೇ ವೈದ್ಯರನ್ನ ಕಂಡು ಚಿಕಿತ್ಸೆಯನ್ನು ಪಡೆಯದಿದ್ದರೆ ಈ ಕಾಯಿಲೆ ಉಲ್ಬಣವಾಗುವ ಮಾರಣಾಂತಿಕವಾಗೂ ಕೂಡ ಸಾಧ್ಯತೆ ಇದೆಯಂತೆ. ಹೀಗಾಗಿ ಈ ಮಂಗನ ಕಾಯಿಲೆಗೆ ಲಸಿಕೆ ಕಂಡುಹಿಡಿಯುವಂತಹ ಸಲುವಾಗಿಯೇ ಹೈದರಾಬಾದ್ನಲ್ಲಿ ವಿಜ್ಞಾನಿಗಳು ಸಂಶೋಧನೆಯಲ್ಲಿ ನಿರತರಾಗಿದ್ದು ಸದ್ಯದಲ್ಲಿಯೇ ಲಸಿಕೆ ಸಿಗುವಂತಹ ನಿರೀಕ್ಷೆಯೂ ಇದೆಯಂತೆ. ಈ ಹಿಂದೆ ಕಾಯಿಲೆಗೆ ಇದ್ದಂತಹ ಲಸಿಕೆ ತನ್ನ ಸಾಮರ್ಥ್ಯವನ್ನ ಕಳೆದುಕೊಂಡು 3 ವರ್ಷಗಳಾಗಿದೆ. ಸದ್ಯ ಯಾವುದೇ ನಿರ್ದಿಷ್ಟವಾದಂತಹ ಚಿಕಿತ್ಸೆ ಇಲ್ಲದಂತಾಗಿದೆ. ಈ ಕುರಿತಾಗಿ ಕೇಂದ್ರ ಸರ್ಕಾರವು ಕೂಡ ಗಂಭೀರವಾಗಿ ಪರಿಗಣಿಸಿದ್ಯಂತೆ. ಅಲ್ಲದೆ ಈ ಮಂಗನ ಕಾಯಿಲೆ ಕರ್ನಾಟಕ ರಾಜ್ಯವೊಂದರ ಸಮಸ್ಯೆ ಆಗಿರೋದ್ರಿಂದ ಲಸಿಕೆ ಸಂಶೋಧನೆಗೆ ಅನುದಾನ ಮತ್ತಿತರಂತಹ ಕೆಲವು ಆಡಳಿತಾತ್ಮಕ ವಿಷಯಗಳು ಕೂಡ ವಿಳಂಬವಾಗ್ತಿತ್ತಂತೆ. ಆದ್ರೀಗ ಕೇಂದ್ರವೇ ಒಪ್ಪಿಗೆಯನ್ನ ನೀಡಿದ್ದು ಐಸಿಎಂಆರ್ ನೇತೃತ್ವದಲ್ಲಿ ಸಂಶೋಧನೆ ಆರಂಭವಾಗಿದೆಯಂತೆ. ಅಲ್ಲದೆ ಈ ವರ್ಷ ಮಂಗನ ಕಾಯಿಲೆಗೆ ಓರ್ವರು ಬಲಿಯಾಗಿದ್ದಾರೆ. ಮೃತ ವ್ಯಕ್ತಿಗೆ ಮೂತ್ರಪಿಂಡ ಹಾಗೂ ನರ ಸಂಬಂಧಿ ರೋಗಗಳಿದ್ದಿದ್ದು ಕೂಡ ದೃಢಪಟ್ಟಿದೆ. ಸದ್ಯ ಬೇಸಿಗೆಯಲ್ಲಿ ಈ ಕಾಯಿಲೆ ಹೆಚ್ಚಾಗಿ ಕಂಡುಬರ್ತಾ ಇರೋದ್ರಿಂದ ಈ ಕಾಯಿಲೆ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಆರೋಗ್ಯ ಇಲಾಖೆ ಸಲಹೆಯನ್ನ ನೀಡಿದೆ.